ವಯನಾಡಿನಲ್ಲಿ ಇನ್ನೂ ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ 250 ಮಂದಿ. ಜನರ ರಕ್ಷಣಾ ಕಾರ್ಯಾಚರಣೆಗೆ 2 ಹೆಲಿಕಾಪ್ಟರ್ ಬಳಸಲಾಗ್ತಾ ಇದೆ. ಸೇನೆಯಿಂದ 200 ಮಂದಿ ಸೈನಿಕರು, ವೈದ್ಯರು ಎಲ್ಲರೂ ಕೂಡ ಸ್ಥಳದಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಎನ್ಡಿಆರ್ಎಫ್ ತಂಡ ಕೂಡ ಸತತವಾಗಿ ಶ್ರಮಿಸ್ತಾ ಇದೆ. ಇನ್ನು 4 ಎನ್ಡಿಆರ್ಎಫ್ ತಂಡಗಳನ್ನ ವಯನಾಡಿಗೆ ರವಾನೆ ಮಾಡಲಾಗ್ತಾ ಇದೆ. 250 ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಈ ಕ್ಷಣದಲ್ಲಿ ಅಂದಾಜು ಮಾಡಲಾಗ್ತಾ ಇದೆ. ಗೊತ್ತಿಲ್ಲ ಇನ್ನೂ ಎಷ್ಟು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳುವಂಥದ್ದು. ದೇವರ ನಾಡು ಧ್ವಂಸಕ್ಕೀಡಾಗಿದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ರಿಪೋರ್ಟ್ ಕೊಡ್ತಾ ಇದೆ. ಸ್ಥಳದಿಂದ ವರದಿ ಪ್ರಸಾರ ಮಾಡ್ತಾ ಇದೆ. ಏನಿದೆ ಪರಿಸ್ಥಿತಿ ಅನ್ನೋದನ್ನ. ಸಂಕಷ್ಟಕ್ಕೆ ಸಿಲುಕಿದವರಿಗೆ, ಕನ್ನಡಿಗರು ಏನಾದರೂ ಅಲ್ಲಿದ್ರೆ ಸಂಕಷ್ಟಕ್ಕೆ ಸಿಲುಕಿದ್ರೆ ಸಹಾಯವಾಣಿಯನ್ನ ಕೂಡ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಈಗಾಗಲೇ ಶೋಧ ಕಾರ್ಯ ಸತತವಾಗಿ ನಡೀತಾ ಇದೆ. ಹಾಗೆಯೇ ಸಿಕ್ಕಾಪಟ್ಟೆ ರಕ್ಷಣಾ ಕಾರ್ಯ ಕೂಡ ಪ್ರಾಣ ಪಣಕ್ಕಿಟ್ಟು ಎನ್ಡಿಆರ್ಎಫ್ ತಂಡ ಹಾಗೂ ಸೇನೆ ಇವರೆಲ್ಲರೂ ಕೂಡ ಪ್ರಾಣ ಪಣಕ್ಕಿಟ್ಟು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದನೂ ಕೂಡ ಆಲ್ಮೋಸ್ಟ್ 12 ಗಂಟೆ ಮಡಿಕೇರಿಯಲ್ಲೂ ಕೂಡ ಭೂಕುಸಿತ ಆಗುವಂತಹ ಒಂದು ಸಂಭವ ಇದೆ. ಕೊಡಗು ಜಿಲ್ಲೆಯಲ್ಲಿ ತಗ್ಗಿದ ಮಳೆ ಅಬ್ಬರ, ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ. ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಕೊಡಗು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹೆಚ್ಚಾಗ್ತಲೇ ಇದೆ. ಈಗ ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತ ಆತಂಕ ಹೆಚ್ಚಾಗಿದೆ. ಭೀಕರ ದೃಶ್ಯ 1, ಭೂಕುಸಿತಕ್ಕೆ ರಸ್ತೆಯೇ ಮಾಯ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತವಾಗಿದ್ದು ಬರೋಬ್ಬರಿ ಅರ್ಧ ಎಕರೆಯಷ್ಟು ತಗ್ಗಿದ ಭೂಪ್ರದೇಶ ಕೊಚ್ಚಿಕೊಂಡು ಹೋಗಿದೆ. ಅಲ್ಲದೆ ಇಡೀ ರಸ್ತೆಯೇ ಮಾಯವಾಗಿದೆ. ಭೀಕರ ದೃಶ್ಯ 2, ಕೊಚ್ಚಿ ಹೋದ ಜಮೀನು. ಇನ್ನು ಮಳೆ ಆರ್ಭಟಕ್ಕೆ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಲ್ಲದೆ ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋಗಿದೆ. ಭೀಕರ ದೃಶ್ಯ 3, ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ. ಭೀಕರ ದೃಶ್ಯ 4, ಮಳೆಗೆ ಮುಳುಗಿದ ರಸ್ತೆಗಳು. ಇನ್ನು ಮಡಿಕೇರಿ ತಾಲೂಕಿನ ಬೆಟ್ಟಿಗೇರಿ ಗ್ರಾಮದಲ್ಲಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಅನೇಕ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಇದೀಗ ಅಪಾಯದಲ್ಲಿದೆ. ಭೀಕರ ದೃಶ್ಯ 5, ಭೋರ್ಗೊರೆಯುತ್ತಿರುವ ನದಿಗಳು. ಭಾರೀ ಮಳೆಗೆ ಕೊಡಗು ಜಿಲ್ಲೆಯ ನದಿಗಳು ಭೋರ್ಗರೆಯುತ್ತಿವೆ. ಒಟ್ನಲ್ಲಿ ಮಳೆಯ ಆರ್ಭಟಕ್ಕೆ ಕೊಡಗು ಬೆಚ್ಚಿ ಬಿದ್ದಿದ್ದು ಜಿಲ್ಲೆಯ ಜನ ಪರದಾಡುವಂತಾಗಿದೆ. ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಿಮ್ಮವರು ವಯನಾಡಿನಲ್ಲಿದ್ದಾರಾ ಅನ್ನೋದು ಪ್ರಶ್ನೆ ಬಹುತೇಕರಿಗೆ ಆತಂಕ. ಅಲ್ಲೇನಾದ್ರೂ ಇದ್ರೆ ಸಿಲುಕಾಕಿಕೊಂಡಿದ್ರೆ ಭೂ ಕುಸಿತದಿಂದ ಆತಂಕಗೊಂಡಿದ್ದೀರಾ? ಸಹಾಯಕ್ಕೆ ನಿಮ್ಮ ಧ್ವನಿ ತಲುಪಬೇಕೆ? ಸರ್ಕಾರಕ್ಕೆ ನಿಮ್ಮ ಧ್ವನಿ ತಲುಪಬೇಕೆ? ರಿಪಬ್ಲಿಕ್ ಕನ್ನಡ ಸಹಾಯವಾಣಿಗೆ ಕರೆ ಮಾಡಿ
ದೂರವಾಣಿ ಸಂಖ್ಯೆಯನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಆ ನಂಬರ್ಗೆ ಕರೆ ಮಾಡಿ ನಿಮ್ಮವರು ಯಾರಾದರೂ ವಯನಾಡಿನಲ್ಲಿದ್ದಾರಾ, ಸಿಲುಕಾಕಿಕೊಂಡಿದ್ದಾರಾ, ನಿಮ್ಮ ಧ್ವನಿ ಸರ್ಕಾರಕ್ಕೆ ತಲುಪಬೇಕಾ, ಆ ಬಗ್ಗೆ ರಿಪಬ್ಲಿಕ್ ಒಂದು ಸಹಾಯವಾಣಿಯನ್ನ ಕೂಡ ತೆರೆದಿದೆ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಮಾಹಿತಿ ಕೊಡಬಹುದು. ದೃಶ್ಯ ನೋಡ್ತಾ ಇದ್ದೀವಿ, ದೇವರನಾಡು ಕೇರಳದ ವಯನಾಡಿನ ದೃಶ್ಯ. ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. 2 ಬಾರಿ ಗುಡ್ಡ ಕುಸಿತಕ್ಕೆ ಸಾಕ್ಷಿಯಾಗಿ ಅತ್ಯಂತ ದೊಡ್ಡ ದುರಂತ ಕೇರಳದ ವಯನಾಡಿನಲ್ಲಿ ಸಂಭವಿಸಿದೆ. ಒಂದು ಕಡೆ NDRF, ಮತ್ತೊಂದು ಕಡೆ ಆರ್ಮಿ, 2 ಹೆಲಿಕಾಪ್ಟರ್ ನಿರಂತರವಾಗಿ ಸ್ಥಳದಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವ ದೃಶ್ಯ. ಇಲ್ಲಿ ತನಕ 77 ಜನ ಮೃತಪಟ್ಟಿದ್ದಾರೆ. ಹಲವರು ಇನ್ನೂ ಕೂಡ ಅಲ್ಲಿ ಸಿಲುಕಾಕಿಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಹೃದಯ ವಿದ್ರಾವಕ ಘಟನೆ ಇದು. ದೃಶ್ಯಗಳು ಕಾರಣ ಪುಟ್ಟ ಮಕ್ಕಳಿಗೆ ಏನ್ ಗೊತ್ತು? ಇಂತಹ ದುರಂತದಲ್ಲಿ ಸಿಲುಕಾಕಿಕೊಂಡು ಒದ್ದಾಡ್ತಾ ಇರೋದು, ನರಳಾಡ್ತಾ ಇರೋದು, ಅರಚಾಟ, ಕೂಗಾಟ, ಇಂಥ ದೃಶ್ಯಗಳಿಗೆ ಕೇರಳದ ವಯನಾಡು ಸಾಕ್ಷಿಯಾಗಿದೆ. ಸೊ ಅವರನ್ನೆಲ್ಲ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗ್ತಾ ಇದೆ. ಸ್ಥಳದಲ್ಲೇ ಒಂದು ಕಡೆ ವೈದ್ಯಕೀಯ ತಂಡ ಬೀಡು ಬಿಟ್ಟಿದ್ದು ನಿರಂತರವಾಗಿ ಅಲ್ಲಿಯ ಸಿಲುಕಾಕಿಕೊಂಡವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಹಜವಾಗಿ ಕಾರ್ಯಾಚರಣೆಗೆ ಒಂದಷ್ಟು ಅಡೆತಡೆಗಳು ಕೂಡ ಆಗ್ತಾ ಇದೆ. ಕಾರಣ ಕೆಸರು ಗದ್ದೆ. ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸತತ 1 ವಾರಕ್ಕೂ ಹೆಚ್ಚು ಕಾಲ ಆಯಿತು ಮಳೆ ಆಗ್ತಾ ಇದ್ದು, ನದಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇರೋದ್ರಿಂದ ನೀರಿನ ಪ್ರಮಾಣ, ಮತ್ತೊಂದು ಕಡೆ ಮಳೆ ನೀರು, ಇದೆಲ್ಲವೂ ಕೂಡ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು. ನಾವು ಹೇಗೆ ಶಿರೂರಲ್ಲಿ ಆ ಮಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ವಲ್ಲ, ಮಣ್ಣು ಒಂದ್ಸಾರಿ ಕಾಲಿಟ್ರೆ ಸಿಲುಕಾಕಿಕೊಳ್ಳುತ್ತೆ, ವಾಪಸ್ ತೆಗಿಯಕ್ಕಾಗಲ್ಲ. ಆ ರೀತಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಮಣ್ಣು ತೆಗೆಯೋದಕ್ಕೂ ಕೂಡ ಒಂದಷ್ಟು ಸವಾಲುಗಳಿದೆ ಅಂತ. ಅದೇ ರೀತಿಯ ಸವಾಲುಗಳು ಕೂಡ ಕೇರಳದ ವಯನಾಡಿನ ಈ ಪ್ರದೇಶದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಕಾರಣ ಕೆಸರು ಗದ್ದೆ. ನಮಗೆಲ್ಲ ಗೊತ್ತು, ಕೆಸರು ಗದ್ದೆ, ಕಾಲು ಸಿಕ್ಕಾಕೊಂಡ್ರೆ ಆಚೆ ಬರಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಅಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಅವ್ರನ್ನ ಎಳೆದು ಆಚೆ ಕರೆ ತರೋದು ಕೂಡ ಸವಾಲಿನ ಸಂಗತಿ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಬಹಳ ಪ್ರಾಮುಖ್ಯತೆ ಕೆಲವರನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ. ಒಂದು ಕಡೆ ಸಿಲುಕಾಕಿಕೊಂಡವರನ್ನ ಆಚೆ ತೆಗೆಯಕ್ಕಾಗಲ್ಲ, ಆ ಪ್ರದೇಶ ತಲುಪಕ್ಕಾಗಲ್ಲ ಅಂದ್ರೆ ಸಿಬ್ಬಂದಿಗಳಿಗೆ ಹೆಲಿಕಾಪ್ಟರ್ ಮೂಲಕ ಅವ್ರನ್ನ ರಕ್ಷಣೆ ಮಾಡೋ ಕೆಲಸಗಳು ಕೂಡ ಆಗ್ತಾ ಇದೆ. ಮಲೆನಾಡಲ್ಲೂ ಕೂಡ ಮಳೆಯ ಅವಾಂತರ ಸಿಕ್ಕಾಪಟ್ಟೆ ಜೋರಾಗಿದೆ. ಗುಡ್ಡಗಳು ಧರೆಗೆ ಅಪ್ಪಳಿಸ್ತಾ ಇದ್ದಾವೆ. ತುಂಗಾ ನದಿಯ ಆರ್ಭಟಕ್ಕೆ ಚಿಕ್ಕಮಗಳೂರು ಬೆಚ್ಚಿ ಬಿದ್ದಿದೆ.